ಯಾವ ಜನಸಾಮಾನ್ಯ ವಿಧಾನಸೌಧದಲ್ಲಿ ನಿಮ್ಮ ಹತ್ರ ಕೇಳಬೇಕಂತ ಇದ್ದ, CM ಬಾಯಲ್ಲಿ ಅದಕ್ಕೆ ಆನ್ಸರ್ ಬರುತ್ತಂತ ಕಾಯ್ತಾ ಇದ್ದ, ಅದೇ ಕ್ವಶನ್ಗಳನ್ನು ಇವತ್ತು ನಾನು ನಿಮಗೆ ಆಗ್ತಾ ಹೋಗ್ತೀನಿ. ನನ್ನ ಎರಡನೇ ಕ್ವಶನ್, ಎಲ್ಲರಿಗಿರುವ ಡೌಟ್, ನಿಂಗ ಮತ್ತು ಜವರ ಅನ್ನುವರು ಡಿಫ್ರೆಂಟ್, ಎರಡು ಜನಗಳು ಅಂತ ಹೇಳುವ ಒಂದು ಆಪಾದನೆ, ಅವರೇ ಬೇರೆ ಇವರೇ ಬೇರೆ ಅನ್ನುವ ಆಪಾದನೆ ಇದೆ. ಈ ಆತ್ಮಗೌರವ ಬೇಕು. ಜವರನ ಮಗ ನಿಂಗ, ಅವನು ಇಬ್ಬರು ಅಪ್ಪ ಮಕ್ಕಳನ್ನ ಇವ್ರು ಬೇರೆ ಬೇರೆ ಅಂತ ಡಿವೈಡ್ ಮಾಡಿದರೆ ಹೆಂಗೆ? ಇಲ್ಲಿ ವಂಶವೃಕ್ಷ ಇದೆ. ಓಕೆ, ವಂಶವೃಕ್ಷ ತೆಗೆದು ನೋಡ್ಕೊಳ್ಳಿ. ಅಪ್ಪ ಮಕ್ಕಳನ್ನೇ ಬೇರೆ ಮಾಡ್ತಾರೆ ಅಂತ ಅಂದರೆ ಇನ್ನು ಹೆಂಗೆ? ಇದು ಯಾಕೆ ಸಾಧ್ಯ? ನಿಂಗಾ ಬಿನ್ ಜವರ ಅನ್ನೋರಿಗೆ ಮಂಜೂರಾತಿ ಕೊಟ್ಟಿರ್ತಕ್ಕಂಥ ಮಂಜೂರಾತಿಯ ಪತ್ರ ದಾಖಲೆಗಳಲ್ಲಿ ಇಲ್ಲಿದೆ, ಸುಳ್ಳು ಅಲ್ಲ, ಇಲ್ಲಿ ದಾಖಲೆ ಇದೆ. ಅವನಿಗೆ ಅರಾಜ್ನಲ್ಲಿ ಸೈನ್ ಹಾಕ್ಸ್ಕೊಂಡು ಅವನಿಗೆ ಮಂಜೂರಾತಿ ಕೊಟ್ಟಿರ್ತಕ್ಕಂಥದ್ದಿದೆ. ಅದರಲ್ಲಿ ಹೆಂಗೆ ನಿಂಗಾ ಬಿನ್ ಜವರ ಇಬ್ಬರು ಬೇರೆ ಬೇರೆ ಆಗ್ತಾರೆ? ಇವರು ಏನೋ ಜನಗಳನ್ನು ತಪ್ಪುದಾರಿಗಳಿರ್ತಕ್ಕಂಥ ದೃಷ್ಟಿಯಿಂದ ಇವರು ಮಾಡಬಾರದ ಸುಳ್ಳು ಸುಳ್ಳು ಆಪಾದನೆಯನ್ನು ಮಾಡ್ತಾ ಇದ್ದಾರೆ. ನಾನು ಕೆಲವು ವಾಹಿನಿಗಳಲ್ಲಿ ನೋಡ್ತಾ ಇದ್ದೀನಿ. ಅದಕ್ಕೇ ಹೋಗಿ ಸತ್ಯಾಸತ್ಯತೆಯನ್ನು ನಿಮ್ಮ ವಾಹಿನಿಯ ಮುಖಾಂತರ ಈ ರಾಜ್ಯದ ಜನತೆಗೆ ತಿಳಿಸ್ಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ನಾನು ಇವತ್ತು ಬಂದಿದ್ದೆ. ನನ್ನ ನೆಕ್ಸ್ಟ್ ಕ್ವಶನ್, ನೀವು ಈಗ ನಿಮ್ಮ ಆ ಆರ್ಗ್ಯುಮೆಂಟಲ್ಲಿ ನಂದು ಸಹಮತ ಇದೆ. ಸಪೋಸ್ ಅದು ಆಕ್ಷನ್ ಮೂಲಕ ಲಿಂಗ ಅವರು ಬೈ ಮಾಡಿದರೆ, ಅಂದರೆ ಆಕ್ಷನ್ ಮೂಲಕ ಅದನ್ನು ಹರಾಜಿನ ಮೂಲಕ ಆ ಆಸ್ತಿಯನ್ನು ಪರ್ಚೇಸ್ ಮಾಡಿದರೆ ಅದು PTCL ಆ್ಯಕ್ಟಲ್ಲಿ ಬರಲ್ಲ ಅನ್ನೋದು ಸರ್ವೇ ಸಾಮಾನ್ಯ. ಇಟ್ ಈಸ್ ಲೈಕ್ ಎ ಲೀಗಲ್. ಐ ಅಗ್ರಿ ವಿತ್ ಯುವರ್ ಪಾಯಿಂಟ್ ಇಫ್ ದಟ್ ಈಸ್ ದ ಪಾಯಿಂಟ್. ನಂತರ ಏನಾಗುತ್ತೆ, ಈಗ ಲಿಂಗ ಅವರಿಗೆ ಹೇಳ್ತೀರಿ ನೀವು ಲಿಂಗ ಬಿನ್ ಜವರ, ಅಂದರೆ ಲಿಂಗನು ಜವರ ಅವರ ಮಗ ಅಂತ ಇರುವುದು ವಿನಃ ಲಿಂಗ ಆಲಿಯಸ್ ಜವರ ಅಥವಾ ಲಿಂಗ ಕೊಮ ಜವರ ಅಂತ ಇಲ್ಲ ಅದರಲ್ಲಿ ಅಂತ ಹೇಳ್ತೀರಿ ನೀವು. ಓಕೆ, ಬಿನ್ ಅಂತ ಇದ್ರೆ ಇಟ್ ಈಸ್ ವೆರಿ ಕ್ಲಿಯರ್. ಲಿಂಗ ಅವರು ಜವರ ಅವರ ಮಗ ಮತ್ತೆ ಅವರ ಫ್ಯಾಮಿಲಿ ಟ್ರೀ ಬಗ್ಗೆ ನೀವು ಮಾತಾಡ್ತೀರಿ. ನೆಕ್ಸ್ಟ್ ಕ್ವಶನ್ ನನಗೆ, ಆಯಿತು, ಲಿಂಗ ಅವರಿಗೂ ಮಕ್ಕಳಿರ್ತಾರೆ, ಫ್ಯಾಮಿಲಿ ಇರುತ್ತೆ, ಏನಾಗುತ್ತೆ ಆ ಜಮೀನು 1935 ತಗೊಂಡ ಜಮೀನು ಆಕ್ಷನಲ್ಲಿ ಬಂದರೆ, ನನ್ನ ಲೆಕ್ಕದಲ್ಲಿ ಆಕ್ಷನ್ ಬಂದರೆ, ನಾನು ಹೇಳಿದಂಗೆ ಆಗ ಕರ್ನಾಟಕ ಸರ್ಕಾರ ಇರಲಿಲ್ಲ, ಪ್ರೀ ಇಂಡಿಪೆಂಡೆನ್ಸ್ ಅಂತ ಹೇಳ್ತೀರಿ. ಅಂದರೆ ನೀವು ಹೇಳಿದ ಪ್ರಕಾರ ಮೈಸೂರು ಸೆಟಲ್ಮೆಂಟ್ ಅಂತ ಬುಕ್ ಇರ್ತಾ ಇತ್ತು ಇಂಡೆಕ್ಸಲ್ಲಿ. ಹೌದು, ಇಂಡೆಕ್ಸಲ್ಲಿ ಮೈಸೂರು ಸೆಟಲ್ಮೆಂಟ್ ಅಂತ ಒಂದು ಬುಕ್ ಇರ್ತಾ ಇತ್ತು. ಆ ಬುಕ್ಕಲ್ಲಿ ಲಿಂಗಾ ಬಿನ್ ಜವರ 3 ಎಕರೆ 16 ಗುಂಟೆ ಯಾವ ರೀತಿ ಬಂದಿತ್ತಂತ ಹೇಳಿದ್ರೆ ಆಕ್ಷನ್ ಮೂಲಕ ಬಂದಿದೆ, ಹರಾಜು ಮೂಲಕ ಬಂದಿದೆ ಅಂತ ಮೈಸೂರು ಸೆಟಲ್ಮೆಂಟಲ್ಲಿ ಇದೆ ಅಂತ ನೀವು ನನಗೆ ತೋರಿಸಿದ್ರಿ. ನೆಕ್ಸ್ಟ್ ಕ್ವಶನ್, ಏನಾಗುತ್ತೆ ಮತ್ತೆ ಈ ಜಮೀನು ಏನಾಗುತ್ತೆ ಅಂದರೆ, ನಿಂಗಾ ಬಿನ್ ಜವರ ಅಂತಕ್ಕಂಥ ಅವರಿಗೆ 3 ಜನ ಮಕ್ಕಳು. ಓಕೆ, ಒಬ್ಬ ಮಲ್ಲಯ್ಯ, ಒಬ್ಬ ಮೈಲಾರಯ್ಯ, ಒಬ್ಬ ದೇವರಾಜು. ಈ 3 ಜನ ಮಕ್ಕಳು ಸೇರಿ ಈ ಜಮೀನನ್ನು ಉಪಯೋಗಿಸ್ಕೊತಾ ಇರ್ತಾರೆ. ಬಟ್ ಇಲ್ಲಿ ಕ್ವಶನ್, ಜಮೀನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೌದು, ಬಟ್ ಇದು ಲಿಂಗಾ ಬಿನ್ ಜವರನ ಹೆಸರಲ್ಲೇ RTC ಮೈಸೂರು ಸೆಟಲ್ಮೆಂಟ್ ಇಂಡೆಕ್ಸ್ ನೋಟಿಫೈ ಆಗೋವರೆಗೂ ಹೋಗ್ತಾ ಇದೆ. ಅದೇ ನಾನು ಹೇಳ್ತಾ ಇರೋದು. ಈಗ ತಂದೆ ಮಕ್ಕಳು ಈ ಜಮೀನನ್ನು ಅನುಭವಿಸ್ತಾ ಇರ್ತಾರೆ ಅಂತ ಹೇಳಿ, ಎಲ್ಲಿವರೆಗೆ ಅನುಭವಿಸ್ತಾರೆ? ಈಗ ಲಿಂಗ ಎಲ್ಲಿವರೆಗೆ ಇರ್ತಾರೆ, ಎಲ್ಲಿವರೆಗಿದು ನನಗೆ ಐ ವಾಂಟ್ ಲಿಂಗಾ ಬಿನ್ ಜವರ. ಯಾಕಂದ್ರೆ ಈ ಕ್ವಶನ್ ನಾನು ಯಾಕೆ ನಿಮಗೆ ಪುನಃ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲೋ ಇನ್ನೊಂದು ಮಹತ್ತರವಾದ ಆಪಾದನೆ ಇದೆ. ಸತ್ತವರ ಹೆಸರಲ್ಲಿ ಡಿನೋಟಿಫೈ ಆಗತ್ತೆ ಅನ್ನುವ ಹೆಸರಿದೆ.